ಕನ್ನಡ ರೋಮಾಂಚನವೀ ಕನ್ನಡ ಕಸ್ತೂರಿ ನುಡಿದು. ಎಲ್ಲರಿಗೂ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಚಿರಿಸು, ವಂದಿಸು, ಪೂಜಿಸು ಪೂಜಿಸು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ನಮ್ಮ ಜೀವನ. ಇದು ಯಾವತ್ತೂ ಮರೆಯದಿರಲಿ. ಕನ್ನಡ ಭಾಷಣದ ಸ್ಪರ್ಧೆಯನ್ನು ನಾವು ನಡೆಸ್ತಾ ಇದ್ದೇವೆ. ನಮ್ಮ ನಾಡನ್ನು ನಗರು ಕಲವರು ಚಾಲುಕ್ಯರು ಹೊಯ್ಸಳರು ರಾಷ್ಟ್ರಕೂಟರು ಹೀಗೆ ಹಲವಾರು ಜಿಲ್ಲೆಗಳನ್ನು ಹೊಂದಿದೆ. ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ನಮ್ಮ ದೇಶದ ಎಲ್ಲರಿಗೊಂದು ನನಗೂ ಒಂದು ನಿರ್ದಿಷ್ಟ ಗುರಿ ಇದೆ. ನನ್ನ ಗುರಿ ಏನೆಂದರೆ ನಾನು ಉತ್ತಮವಾಗಿ ವಿದ್ಯಾಭ್ಯಾಸ ಮುಗಿಸಿ ವೈದ್ಯರಾಗಬೇಕೆಂದು ನನ್ನ ಗುರಿ. ನನ್ನ ಗುರಿ ಬರೀ ವೈದ್ಯರಾಗುವುದು ಅಲ್ಲ, ನನ್ನ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಸ್ವಂತ ಆಸ್ಪತ್ರೆ ತೆರೆದು ಸಮಾಜದಲ್ಲಿ ಮಧ್ಯಮ ವರ್ಗದವರಿಗೆ ಉಚಿತ ಚಿಕಿತ್ಸೆ ನೀಡಬೇಕೆಂದು ತಮ್ಮ ಎಲ್ಲ ಶಿಷ್ಯರನ್ನು ಬಿಲ್ಲು ವಿದ್ಯೆ ಕಲಿಸಲು ಗಾಳಿಗೆ ಕರೆದುಕೊಂಡು ಹೋಗುತ್ತಾರೆ. ಡಾಕ್ಟರ್ ಆಗಬೇಕೆಂಬ ಗುರಿಯನ್ನು ಇಟ್ಟುಕೊಂಡಿದ್ದೇನೆ. ನಾನು ನನ್ನ ಗುರಿಯನ್ನು ಮುಟ್ಟಲು ಕೆಲವು ನಿಯಮಗಳನ್ನು ಪಾಲಿಸಿ ಇಲ್ಲದ ಜೀವನ ರೆಕ್ಕೆ ಇಲ್ಲದ ಪಕ್ಷಿಯನ್ನು. ಅದರಿಂದ ನಾನು ಒಬ್ಬ ಉನ್ನತ ಸೈನಿಕರ ವೈದ್ಯರಾಗಬೇಕು ಎಂಬ ಗುರಿಯನ್ನು ಹೊಂದಿದ್ದೇನೆ. ಇಲ್ಲದ ಜೀವನ ಸಾಧನೆ ಇಲ್ಲದ ಜೀವನ. ಜೀವನದಲ್ಲಿ ಯಶಸ್ಸು ಪಡೆಯಬೇಕಾದರೆ ಒಂದು ನಿರ್ದಿಷ್ಟ ಗುರಿ ಇರಲೇಬೇಕು. ಗುರಿ ಬಡಜನರಿಗೆ ಉಚಿತ ಔಷಧಿಗಳನ್ನು ನೀಡುತ್ತದೆ. ಶಿಸ್ತು ಎನ್ನುವುದು ನಮ್ಮ ಬಾಲ್ಯದಿಂದ ನಮ್ಮ ಜೀವನದ ಕೊನೆವರೆಗೂ ನಾವು ಅನುಸರಿಸುವ ನಿಯಮ. ಶಾಲೆಯಲ್ಲಿ ಶಾಲಾ ಸಮಯಕ್ಕೆ ಎಲ್ಲರೂ ಶಾಲೆಗೆ ತಲುಪಬೇಕು. ಇದು ಶಾಲೆಯ ನಿಯಮ. ನಾವು ನಿಯಮಗಳನ್ನು ಪಾಲಿಸಿದರೆ ಎಲ್ಲರೂ ನಮ್ಮನ್ನು ಗೌರವಿಸುತ್ತಾರೆ. ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರಿ ಎಂಬಂತೆ ಶಿಸ್ತಿನ ನಡವಳಿಕೆ, ಶಿಸ್ತಿನ ಪಾಲನೆ ಮೊದಲು ಮನೆಯಿಂದಲೇ ಆರಂಭವಾಗಬೇಕು. ಹೊಸ ಜೀವನ ಶೈಲಿಯನ್ನು ಅಳವಡಿಸಿಕೊಂಡರೆ ಮಾತ್ರ ಬಹುಲೇಖ ಜೀವನ ನಡೆಸಲು ನಿಮ್ಮ ಮುಂದೆ ಮಾತನಾಡುತ್ತಿರುವ ವಿಷಯ ಸಮಯ ಪಾಲನೆ. ಸಮಯ ನಮ್ಮ ಜೀವನದ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ನಾವು ಜೀವನದಲ್ಲಿ ಸಮಯವನ್ನು ಸುಸಜ್ಜಿತವಾಗಿ ಬಳಸಿದ್ದು ಅತ್ಯಂತ ಹಣದಿಂದ ಐಶ್ವರ್ಯದಿಂದ. ನಾವು ಸಮಯವನ್ನು ಕಲಿಸುವ ಸಾಲ ಬಡವ ಶ್ರೀಮಂತ ಎಂಬ ತಾರತಮ್ಯ ಮಾಡುವುದಿಲ್ಲ. ಜೀವನದಲ್ಲಂತೂ ಸಮಯದ ಅಗತ್ಯ ಬಹಳ ಇದೆ. ಈ ಸಮಯವನ್ನು ಸರಿಯಾಗಿ ಉಪಯೋಗಿಸದಿದ್ದರೆ ಬಹಳಷ್ಟು ತೊಂದರೆಗಳನ್ನು ಎದುರಿಸಲಾಗುತ್ತದೆ. ಸರಿಯಾಗಿ ನಡೆಯುವುದು, ಸಮಯಕ್ಕೆ ಸರಿಯಾಗಿ ಆಟ ಆಡುವುದು, ಹೀಗೆ ಯಾವುದೇ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡುವುದು. ಕಳೆದ ಸಮಯ ಮತ್ತೆ ಸಿಗುವುದಿಲ್ಲ. ಯಾವುದೇ ಅಭ್ಯಾಸಗಳನ್ನು, ಕೆಲಸ ಕಾರ್ಯಗಳನ್ನು ಮಾಡದೆ ಸಮಯವನ್ನು ಅನಾವಶ್ಯಕವಾಗಿ ವ್ಯರ್ಥ ಮಾಡಬಾರದು. ಚಿಕ್ಕ ಮಕ್ಕಳಿಗಿಂತ ಹಿಡಿದು ವಯೋವೃದ್ಧರವರೆಗೂ ಗ್ರಂಥಾಲಯವು ಅವಶ್ಯಕವಾಗಿದೆ ಹಾಗೂ ಸಮಯ ಸದುಪಯೋಗ ಮಾಡಿಕೊಳ್ಳಲು ಉತ್ತಮವಾದ ಸ್ಥಳವಾಗಿದೆ. ಗ್ರಂಥಾಲಯದಲ್ಲಿ 2 ವಿಧ: ಸಾರ್ವಜನಿಕ ಗ್ರಂಥಾಲಯ, ಖಾಸಗಿ ಗ್ರಂಥಾಲಯ. ಹಾಗೂ ಅಮೂಲ್ಯವಾದ ಸಮಯ ಸದುಪಯೋಗಕ್ಕೆ ಗ್ರಂಥಾಲಯವು ಬಹು ಮುಖ್ಯವಾಗಿದೆ. ಪುಸ್ತಕಗಳು ಒಳ್ಳೆಯ ಗೆಳೆಯರಿದ್ದಂತೆ ಹಾಗೂ ಗುರುವಿದ್ದಂತೆ. ಗ್ರಂಥಾಲಯವು ಪೀಳಿಗೆಯಿಂದ ಪೀಳಿಗೆಗೆ ಜ್ಞಾನವನ್ನು ಹಂಚುವ ಉನ್ನತ ಕಾರ್ಯವನ್ನು ಮಾಡುತ್ತಿದೆ. ದೇಹಕ್ಕೆ ಅನ್ನ, ನೀರು, ಗಾಳಿ ಎಷ್ಟು ಮುಖ್ಯವೋ ಹಾಗೆ ಮಾನವನ ವಿಕಾಸಕ್ಕೆ ಪುಸ್ತಕಗಳು ಬಹಳ ಮುಖ್ಯವಾಗಿದೆ. ಗ್ರಂಥಾಲಯಕ್ಕೆ ಹೋಗಿ ಜ್ಞಾನವನ್ನು ಸಂಪಾದಿಸಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣರು ಹೇಳಿದ್ದಾರೆ, ಸಂಗಂ ತ್ಯಕ್ವ ಧನಂಜಯ ಯೋಗಸ್ಯ ಕುರು ಕರ್ಮಾಣಿ ಸಿದ್ಧಿ ಸಿದ್ಧೋ ಸಮಭೂತ್ವ. ಶ್ರೀಕೃಷ್ಣರು ಇದರಲ್ಲಿ ಅರ್ಜುನನನ್ನು ಧನಂಜಯನ ಕರೆದು ಹೇಳುತ್ತಿದ್ದಾರೆ, ಹೇ ಧನಂಜಯ, ನೀನು ಮಾಡುವ ಕೆಲಸವನ್ನು ಸರಿಯಾಗಿ ಮಾಡು, ಗಮನ ಇಟ್ಟು ಮಾಡು, ಸಾಹಸದ ದಾರಿಯಲ್ಲಿ ಮುನ್ನಡೆದು ನಿನ್ನ ಗುರಿಯನ್ನು ಮುಟ್ಟು ನಿನ್ನ ಗುರಿಯನ್ನು ಸಾಧಿಸು. ಸಾಹಿತ್ಯಗಳಲ್ಲಿ ಕುವೆಂಪುರವರ ಪಾತ್ರ ಅಪಾರ. ಕುವೆಂಪುರವರ ಸಾಹಸ, ಕಾವ್ಯ, ಕವನ, ಕಥೆ, ಕಾದಂಬರಿ, ನಾಟಕ ಹೀಗೆ ಎಲ್ಲಾ ಬಗೆಯ ಸಾಹಿತ್ಯ ರೂಪಗಳಲ್ಲಿಯೂ ತಮ್ಮ ಸಾಹಸ ಛಾಪು ಮಾಡಿದ್ದಾರೆ. ಟಾಟಾ ತಾಯಿ ಸೋನಿ ಟಾಟಾ. ಇವರ ತಂದೆ ತಾಯಿ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ದೂರವಾದರು. ಆಗ ಅವರು ತಮ್ಮ ಅಜ್ಜಿಯ ಹತ್ತಿರ ಬೆಳೆದರು.
ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ